ಹಲೋ, ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ನಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳೋ, ಅದ್ ಏನ್ ಕೇಳ್ತೀಯ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹೇಳ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರ ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು, ಇದೊಂದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಕ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ತಾದ್ಮೇಲೆ ಎಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು ಮಚ್ಚ, ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗ್ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನ ಪೂಜಾರಿ ಕೊಡ್ಬೇಕು. ಹೋಗೋರ್ನ ಕೇಳು. ಹ್ಞೂ ಮಚ್ಚ, ಇವಾಗ್ಲೂ ಹೋಗಿ ಕೇಳ್ತೀನಿ ತಾಳು. ಒಂದ್ಸತಿ ಗೋಳಿ ಫೋನ್ ಎತ್ಲಿ. ಹಲೋ ಮಂಜಾನ ಮಾತಾಡ್ತಿರೋದು. ಮಂಜಾನೇ ಮಾತಾಡ್ತಿರೋದು. ಓಕೆ, 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮಪ್ಪ ಕಳ್ಳೋಗ್ಬಿಟ್ಟವ್ರ? ನಾವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದ್ದೀನಿ. ಏನೋ ಅಮ್ಮನ್ ದೊಡ್ಡ IT-BT ಕಂಪ್ನಿ ಇರ್ತು. ನಾಯಿ ಮಂಜು, ನಿನ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಾಡಿರೋ ಲೋನ್ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ ನಾವು ನಿಂಗೆ ಏನೋ ಮಾಡಿದೀವಿ, ಕಾಲ್ ಮಾಡಿದೀರ? ಇನ್ನೇನು ಕಾಲ್ತಾನೆ ಮಾಡಿರೋದು ನೀವು. ಬೋಸುಡಿಕೆ ನಮ್ ಕಂಪ್ನಿ 6 ಲಕ್ಷ ಲೋನ್ ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ. ಬ್ರೋ ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದು ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತ ಮಾಡ್ಕೊಂತೀಯ? ಬೋಸುಡಿಕೆ ನಾನೇ ಸೂಸೈಡ್ ಮಾಡ್ಕೊಳ್ಳಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತು ಆಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತು ಆಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಇದ್ದೆ, ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೈತಿ ನಂಗೆ. ನನ್ನ ಪಕ್ಕದ ಊರು ಬಿಟ್ಟು ನಿಲ್ಸ್ಬಿಟ್ಟವ. ಏನು ಅಕ್ಕ, ನಾ ಸ್ಮಾರ್ಟ್ ಕಾಣಕತ್ತೀನಿ. ನೀ ಸ್ಮಾರ್ಟ್ ಆಗಿದ್ರೆ ಸಿಂಗಲ್ ಯಾಕಿರ್ತಿದ್ದಿ? ಎಲ್ಲಿಂದ ಬಂದಿರಪ್ಪೆ? ನಮ್ಮ ಅಂಗಡಿ ಹೆಂಗ್ ಗೊತ್ತಾತ್ ನಿಮ್ಗ? ಈಗ ಹಿಮಾಲ್ ತಗೊಂಡ್ರಲ್ಲಿ ಏನ್ ಅನ್ಸಕತ್ತೈತಿ? ಚೆನ್ನಾಗದವ? ಮತ್ತೆ ಬರ್ತೀರ ಅಂಗಡಿಗೆ? ಆಫರ್ ಬೇಕಾ? ತಡಿ 1 ನಿಮಿಷ. ಗೋಲ್ಡ್ ಕಾಯಿನ್ ಅದಾವ, ಎಲ್ಲಾರು ಒಂದೊಂದು ತಗೋರಿ. ಹಂಗ ನಿಮ್ ಫ್ರೆಂಡ್ಸ್ಗೆ ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ರಿ. ನನ್ ಫ್ರೆಂಡು ನೀನ್ ನರಕಕ್ಕೆ ಹೋಗ್ತೀಯ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾನೆ. ಅಂತ ತಪ್ಪು ನಾನೇನ್ ಮಾಡಿದ್ದೀನಿ ಗೊತ್ತಾಗ್ತಾ ಇಲ್ವಲ್ಲ. ಎಣ್ಣೆ ಹೊಡೆಯೋದ್ ಕಲಿಸ್ದೆ, ಬಾರ್ ಅವ್ರಿಗೆ ಲಾಭ ಆಗ್ಲಿ ಅಂತ. ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ. ಏನಕ್ಕಂದ್ರೆ ಬೇರೆ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡ, ವಾಪಸ್ ಕೊಡಲ್ಲ ಅಂತ ಹೇಳೋದಕ್ಕೆ. ಲವ್ ಬ್ರೇಕಪ್ ಮಾಡಿಸಿದೆ. ಏನಕ್ಕೆ ಅಂತಂದ್ರೆ ಹುಡುಗಿರಿಂದ ಸುತ್ತಾಡೋದನ್ ಬಿಟ್ಟು ಮನೇಲಿ ಅವ್ರ ತಂದೆಗೆ ಹೆಲ್ಪ್ ಮಾಡ್ಲಿ ಅಂತ. ಮತ್ತೆ ಹೊರಗಡೆ ಟಾಯ್ಲೆಟ್ಗೆ ಕೂತಾಗ ಚಮ್ನ ಒದ್ದೆ. ಏನಕ್ಕೆ ಅಂದ್ರೆ ಟಾಯ್ಲೆಟ್ ರೂಮ್ ನ ಕಟ್ಟಿಸ್ಲಿ ಅಂತ. ನಂದೇನಾದ್ರೂ ತಪ್ಪಿದ್ಯಾ ಹೇಳಿ ಗಾಯ್ಸ್? ಹಲೋ ಮಾಮ್. ಲೋ, ಅರ್ಜೆಂಟ್ ಕೆಲ್ಸ ಇತ್ತು ಕಣ. ಸರಿ, ಮುಗಿಸ್ಕೊಂಡು ಫೋನ್ ಹಾಕು. ಗೋಳಿ ಮಗ. ಏನಾ? ಲೋ ಮಚ್ಚ, ನಾನು ಈ ವರ್ಷನೂ IAS ಆಗೋದೆ ಕಣ. IAS ಆಗೋದಾ? ವರ್ಷ ನನ್ ಜೊತೆ ಸಾಯ್ತಿದ್ದೆ, ಯಾಕೆ ಪಲಾಗ್ಬಿಟ್ಟೆ? ಲೋ, IAS ಅಂದ್ರೆ ಸಿಂಗಲ್ ಅಂತ ಮಚ್ಚ. ಕಾಲೇಜಲ್ಲಿ ಯಾವ್ದೋ ಆಗಿತ್ತು ಅಂತಲ್ಲ ಮಚ್ಚ, ಅವಳು ನನ್ ಹೃದಯ ಕದ್ಬಿಟ್ಲು ಮಚ್ಚ. ನೀನ್ ಅವಳು ಕಿಡ್ನಿ ಕಟ್ಬಿಡು, ಇಬ್ರು ಮಾರ್ಬೋದು, ದುಡ್ಡು ಮಾಡ್ಕೊಂಬೋಣ. ಅಕ್ಕ, ಹೇಳು. ಇದನ್ನ ಏನ್ರಲ್ಲಿ ಮಾಡಿದೆ ಅಕ್ಕ? ಯಾಕೋ ಅಷ್ಟೊಂದ್ ಚೆನ್ನಾಗಿದ್ಯಾ? ಮೇಲ್ಗಡೆ ಕೇಳಿದ್ರೆ ಹೇಳ್ಬೇಕಲ್ಲ ಏನ್ ತಿನ್ ಸತ್ಯ ಅಂತ. ನೀವು ನಿಮ್ ಫ್ರೆಂಡ್ ಮದುವೆಲಿ ಏಕ್ ಕುಣಿಬೇಕು ಅನ್ಕೊಂಡಿದ್ದೀರಾ? ನಾನು ನನ್ನ ಫ್ರೆಂಡ್ ಮದುವೆಲಿ ಚೆನ್ನಾಗ್ ಕುಡ್ದು ಚೆನ್ನಾಗ್ ಕುಣಿಬೇಕು ಅನ್ಕೊಂಡಿನಿ. ಆದ್ರೆ ಆ ಬೋಳಿ ಮಗ ಓಡೋಗ್ ಮದುವೆ ಆದ್ರೆ ಇನ್ನೆಲ್ಲಿಂದ ಕುಣಿಯೋದು? ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಗುರುಗಳೇ, ನಮ್ ಕೈ ನೋಡಿ ನನ್ ಮದ್ವೆ ಯಾವಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು.
ನಿನಗಾಗಲ್ಲ, ನಿಜ ಹೇಳ್ತೀನಿ. ನಿಂತ ನನ್ನ ಮಗನ ಇಲ್ಲಿಂದ ಹೋಗ್ಬಿಡು.